ಶಿವಾನಂದ ಪಾಟೀಲ್ ವಿರುದ್ಧ ರೈತರು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ಯಾವಾಗ? ಉಡಾಫೆ ಸಚಿವರ ರಾಜೀನಾಮೆಗೆ ಒಂದ್ ಕಡೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದೆ ಬಿಜೆಪಿ. ಕಾಂಗ್ರೆಸ್ ರೈತರನ್ನ ಕಸಕ್ಕಿಂತಲೂ ಕಡೆಯಾಗಿ ಕಾಣ್ತಾ ಇದೆ. ಕಾಂಗ್ರೆಸ್ಗೆ ಅನ್ನದಾತನ ಶಾಪ ತಟ್ಟಲು ಹೆಚ್ಚು ದಿನ ಬೇಕಾಗಿಲ್ಲ. ಸಿದ್ದರಾಮಯ್ಯ ಶಿವಾನಂದ ವಿರುದ್ಧ ಸಿಡಿಸಿ ಕೇಸರಿ ಪಡೆ ಅಂತ ಹೇಳಿ ಟ್ವೀಟ್ ಮಾಡೋದ್ರ ಮೂಲಕ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಚಿವ ಶಿವಾನಂದ ಪಾಟೀಲ್ರಿಂದ ಮಂಡ್ಯದಲ್ಲಿ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಚಿವರ ತಲೆದಂಡ ಆಗಬೇಕು, ಸಿದ್ದರಾಮಯ್ಯನವರು ಸಂಪುಟದಿಂದ ಕಿತ್ತು ಹೊಗೆಯಬೇಕು ಅಂತ ಹೇಳಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ರವರ ಫೋಟೋನ ಹಿಡಿದುಕೊಂಡು ಅವರ ಫೋಟೋಗೆ ತುಳಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಬರಗಾಲ ಬರಲಿ ಅಂತ ಕಾಯ್ತಾ ಇರ್ತಾರೆ ಪರಿಹಾರಕ್ಕಾಗಿ ಅಂತ ಹೇಳೋದ್ರ ಮೂಲಕ ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಶಿವಾನಂದ ಪಾಟೀಲ್. ಇದೀಗ ಶಿವಾನಂದ ಪಾಟೀಲ್ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಮಂಡ್ಯದ ಸಂಜೆ ವೃತ್ತದಲ್ಲಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರು ಸಮರ್ಥನೆಯನ್ನ ಕೊಡುವ ಬದಲಿಗೆ ಅವರು ರೈತರ ಬಳಿ ಕ್ಷಮೆಯನ್ನ ಕೇಳಬೇಕು. ಈ ರೀತಿಯಾದಂತಹ ಉಡಾಫೆ ಕೊಡೋದು, ಪದೇ ಪದೇ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡೋದಕ್ಕೆ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಮಂಡ್ಯದ ಸಂಜೆ ವೃತ್ತದಲ್ಲಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವರ ವಿರುದ್ಧ. ಸಚಿವ ಶಿವಾನಂದ ಪಾಟೀಲ್ ರವರ ಫೋಟೋವನ್ನ ಹಿಡಿದುಕೊಂಡು ರೈತರ ಬಗ್ಗೆ ಪದೇ ಪದೇ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವಂತ ಸಕ್ಕರೆ ಸಚಿವ ಶಿವಾನಂದ ಗೌಡ ಪಾಟೀಲ್ ವಿರುದ್ಧ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಅದೇ ರೀತಿ ಮಂಡ್ಯದಲ್ಲೂ ಕೂಡ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತ ರೈತರು ಅವರ ಭಾವಚಿತ್ರವನ್ನ ಹರಿದು ಬಳಿಕ ಬೆಂಕಿಯನ್ನ ಹಾಕ್ತಾ ಇದ್ದಾರೆ. ಆ ಮೂಲಕ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪದೇ ಪದೇ ರೈತರ ವಿರುದ್ಧವಾಗಿ ಅವರ ಅವಮಾನಿಸುವಂತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇದು ಸರಿಯಲ್ಲ, ಒಬ್ಬರು ಸಚಿವರಾಗಿ ಇಂತಹ ಹೇಳಿಕೆಗಳನ್ನ ನೀಡೋದು ಸರಿಯಲ್ಲ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಮೊದಲು ಅವರು ಏನೋ ರೈತರು ಪರಿಹಾರಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋ ಹೇಳಿಕೆನೆ ನೀಡಿದ್ರು. ಇದೀಗ ಬರಗಾಲವನ್ನೇ ಬರೋದನ್ನ ರೈತರು ಕಾಯ್ತಾ ಇರ್ತಾರೆ, ಪರಿಹಾರಕ್ಕೋಸ್ಕರ ಅವರು ಹಂಬಲಿಸ್ತಾ ಇರ್ತಾರೆ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ಇದು ರೈತ ಸಂಕುಲವನ್ನ ಅವಮಾನಿಸಿದೆ. ಹೀಗಾಗಿ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು. ಜೊತೆಗೆ ಏನು ಶಿವಾನಂದ ಗೌಡ ಕೂಡ ಅವ್ರ ಅಂದ್ರೆ ಶಿವಾನಂದ ಗೌಡ ಪಾಟೀಲ್ ಕೂಡ ಕ್ಷಮೆಯನ್ನ ಯಾಚನೆ ಮಾಡಬೇಕು. ಇಲ್ಲ ಅಂದ್ರೆ ನಾವು ಮತ್ತೆ ಪ್ರತಿಭಟನೆಯನ್ನ ಮಾಡ್ತೀವಿ, ಪ್ರತಿಭಟನೆಯ ಸ್ವರೂಪವನ್ನು ಕೂಡ ತೀವ್ರಗೊಳಿಸ್ತಾ ಹೋಗ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದ ಸಂಜೆ ವೃತ್ತದಲ್ಲಿ ಫೋಟೋಗೆ ಬೆಂಕಿಯನ್ನ ಹಚ್ಚಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಕ್ಷಮೆಯನ್ನ ಕೇಳಬೇಕು. ರೈತರ ವಿರುದ್ಧ ಪದೇ ಪದೇ ಅಸಂಬದ್ಧ ಹೇಳಿಕೆಗಳನ್ನ ಕೊಡೋದು, ಉಡಾಫೆ ಹೇಳಿಕೆಗಳನ್ನ ಕೊಡೋದನ್ನ ಮೊದಲಿಗೆ ಅವರು ನಿಲ್ಲಿಸಬೇಕು.
ವಿವೇಕಿ ಶಿವಾನಂದ ಪಾಟೀಲ್ಗೆ ಧಿಕ್ಕಾರ ಅಂತ ಹೇಳಿ ಕೂಗೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತ ಸಕ್ಕರೆ ಸಚಿವರ ಉಡಾಫೆ ಮಾತಿಗೆ ಅನ್ನದಾತರು ಸಿಡಿದೆದ್ದಿದ್ದಾರೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಸಾಗ್ತಾ ಇದೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರೇ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡೋದು ಎಷ್ಟು ಸರಿ? ಭಿಕ್ಷೆ ಬೇಡಿ ಅಲ್ಲೆಲ್ಲ ಭಿಕ್ಷೆ ಬೇಡಿ ಕೊಡ್ತೀವಿ ಅವ್ರಿಗೆ. ಟೊಮೊಟೊ 5 ಎಕರೆ ಬೆಳೆದು ಲಾಸ್ ಆಗಿ ನಮ್ಮ ಅಪ್ಪ ಸಾಲ ಮಾಡ್ಕೊಂಡು ಸತ್ತಿದ್ದು. ನಾವು ರೈತರ ಮಕ್ಕಳು ಕಷ್ಟ ಈ ಒಣಗಿರುವಂತ ಪ್ರದೇಶ ರೈತ ಅಪಮಾನಿಸುವಂತ ಹೇಳ್ಕೊಂಡಿರುವಂತ ಶಿವಾನಂದ ಗೌಡ ಪಾಟೀಲ್ ವಿರುದ್ಧ ಮಂಡ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ರೈತ ಸಂಘದ ನಾಯಕರುಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪದೇ ಪದೇ ಶಿವಾನಂದ ಗೌಡ ಪಾಟೀಲ್ ಇಂತಹ ಹೇಳಿಕೆಯನ್ನ ನೀಡ್ತಾನೆ ಇದ್ದಾರೆ. ಈಗಲೂ ಕೂಡ ಬರಗಾಲ ಬರೋದನ್ನೇ ರೈತರು ಕಾಯ್ತಾ ಇರ್ತಾರೆ ಪರಿಹಾರಕ್ಕಾಗಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಿ ಸರ್? ಅವನು ಅಯೋಗ್ಯ ಸರ್. ನಿಜವಾಗ್ಲೂ ಅವನಿಗೆ ಮಾನವೀಯತೆ ಮನುಷ್ಯತ್ವ ಅನ್ನೋದು ಇದ್ದರೆ ನಿಜವಾಗ ಅವನ ಹೊಟ್ಟೆಗೆ ಏನು ಉಣ್ತಾನೆ ಸರ್? ದುಡ್ಡನ್ನೇ ತಿಂತಾನ. ಆಗಲೇ ಒಂದ್ಸಲ ಹೇಳಿಕೆ ಕೊಟ್ಟಿದ್ದ, ರೈತರು ಆತ್ಮಹತ್ಯೆ ಮಾಡ್ಕೊತಾ ಇರೋದು ದುಡ್ಡುಗೋಸ್ಕರ ಅಂತ. ನಾವು ರೈತರೆಲ್ಲ ಭಿಕ್ಷೆ ಬೇಡಿ ಅವನಿಗೆ 10 ಲಕ್ಷದವರೆಗೂ ಕೊಡ್ತೀವಿ. ನೇರವಾಗಿ ಅವನು ಬಂದು ನಮ್ಮ ಎದುರಿಗೆ ಆತ್ಮಹತ್ಯೆ ಮಾಡ್ಕೊತಾನ ಕೇಳಿ. ಆಮೇಲೆ 1 ನಿಮಿಷ ತಡೀರಿ, 1 ನಿಮಿಷ. ಅದು ಅಲ್ದೇನೆ ಈಗ ನಿಜವಾಗ್ಲೂ ನಮ್ಮ ರೈತರ ಬಗ್ಗೆ ಏನು ಪುಕ್ಸಟೆ ಕರೆಂಟು ಪುಕ್ಸಟೆ ನೀರು ಅಂತ ಹೇಳ್ತಾನೆ. ಅವ್ರ ಅಪ್ಪನ ಮನೆಯಿಂದ ಕೊಟ್ಟಾನೇನ್ರಿ ಅಯೋಗ್ಯ? ಅವ್ರ ಮಾವನ ಮನೆಯಿಂದ ನೀರು ಕೃಷ್ಣಾ ನದಿಗೆ ಅವ್ರ ಮಾವನ ಮನೆಯಿಂದ ಅವ್ರ ಅಪ್ಪನ ಮನೆಯಿಂದ ಹಣ ತಂದು ಕಟ್ಟಡ ಕಟ್ಟಿದ್ದೇನ್ರಿ ಈ ಸರ್ಕಾರ? ಸಿದ್ದರಾಮಯ್ಯನ ತಕ್ಷಣಕ್ಕೆ ಇವನ್ನ ವಜಾ ಮಾಡಿದ್ರೆ ಸರ್ಕಾರ ಉಳ್ಕತ್ತದೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ MP ಬರ್ತದೆ. ಅದರಲ್ಲಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ. ಈ ಆಯೋಗದಿಂದ ವಜಾ ಮಾಡಲಿಲ್ಲ ಅಂದ್ರೆ ಇದು ಈ ಮೂಲಕ ಎಚ್ಚರಿಕೆ. ಇದೇ ರೀತಿ BJP ಸರ್ಕಾರ ಮಣ್ಮುಕ್ಕಿತ್ತು, ಈಗ ಈ ಸರ್ಕಾರನೂ ಮಣ್ಮುಕ್ತದೆ. ಒಬ್ರು ಸಚಿವರಾಗಿ ಅಂತ ಹೇಳಿಕೆ ನೀಡುವಂಥದ್ದು ಎಷ್ಟು ಸರಿ ಅಂತ? ಇವಾಗ ಕೃಷ್ಣಾ ನದಿ ನೀರು ಕೊಡ್ತೀನಿ ಅಂತಾರಲ್ಲ ಇವ್ರ ಅಪ್ಪನ ಮನೆಯಿಂದ, ಪುಕ್ಸಾಟೆ ಕರೆಂಟ್ ಕೊಡ್ತಿಲ್ಲ ಅಂತ ಇವ್ರ ಅಪ್ಪನ ಮನೆಯಿಂದ, ಬರಗಾಲ ಬೇಕು ಅಂತ ನಾವೇನೋ ಆಸೆ ಪಟ್ಟವ? ಇವನು ಸಾಲ ಮನ್ನಾ ಮಾಡೋದು ಬೇಡ, ಸಬ್ಸಿಡಿನೂ ಬೇಡ, ನಮ್ಗೆ ಬೇಕಾಗಿರೋದು ಒಂದೇ ರೈತರಿಗೆ ರೈತಂತ ಬೆಳೆದಂಥ ಬೆಲೆಗೆ ನಿಗದಿಯಾದ ಬೆಲೆ ಕೊಡಲಿ. ಅವಾಗ ಇವ್ರು ರೈತ ಸಾಲನ ಮನ್ನಾ ಮಾಡಬೇಡ, ಸಬ್ಸಿಡಿನೂ ಬೇಡ. ಇವ್ರ ಅಪ್ಪಂದ ಕರೆಂಟು, ಇವ್ರ ಅಪ್ಪಂದ ಕೃಷ್ಣಾ ನದಿ ಇದೆ, ಇವ್ರ ಅಪ್ಪಂದ ಕಾವೇರಿ. ಇಂಥ ಕಚ್ಚಡ ನನ್ನ ಮಕ್ಕಳು ಶಿವಾನಂದ ಪಾಟೀಲ್ ಏನಾರ ಈ ಸರ್ಕಾರದಲ್ಲಿ ಇದ್ರೆ ಅವನು ಉಚ್ಚಾಟನೆ ಮಾಡಿ ತೆಗ್ದಿಲ್ಲ ಅಂತ ಅಂದರೆ ನೆಕ್ಸ್ಟ್ ಪರಿಮಾಣ ಸರ್ಕಾರ ಇನ್ನು 2 ತಿಂಗಳೊಳಗೆ ರೈತರು ಒಗ್ಗಟ್ಟಾಗ್ಬಿಟ್ರೆ, ರೈತರು ಅವರು ಇವರು ಅಂತ ಎಲ್ಲ ಸಂಘಟನೆಗಳು ಎಲ್ಲ ಒಂದಾದರೆ ಸರ್ಕಾರ ಬದಲಾವಣೆ ಮಾಡೋ ಶಕ್ತಿ ರೈತ ಐತೆ. ಹಸಿರು ಟವಲ್ ಹಾಕಿದವರು ಎಲ್ಲ ಒಗ್ಗಟ್ಟಾಗಬೇಕು. ಎಲ್ಲ ಒಗ್ಗಟ್ಟಾಗ್ತಾರೆ, ಸಮಸ್ಯೆ ಬಗೆಯಿರಲ್ಲ.